ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇನ್ಸ್ಟೆಂಟ್ ಆಗಿ ತಯಾರಾಗುವ ಹಾಗೂ ಕಡಿಮೆ ಸಮಯದಲ್ಲಿ ಮಾಡಬಹುದಾದ ಉಪಹಾರಗಳಲ್ಲಿ ಶಾವಿಗೆ ಉಪ್ಪಿಟ್ಟು ಸಹ ಒಂದು. ಪ್ಯಾಕೆಟ್ ಶಾವಿಗೆ ಬಳಸಿ ಬಹಳ ಟೇಸ್ಟಿಯಾದ ಬ್ರೇಕ್ಫಾಸ್ಟ್ಗಳಲ್ಲಿ ಒಂದಾದ ಶಾವಿಗೆ ಉಪ್ಪಿಟ್ಟನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇದನ್ನು ಒಂದಿಷ್ಟು ಅಂಟಿಲ್ಲದೆ ಉದುರುದುರಾಗಿ ಹಾಗೂ ಸಾಫ್ಟಾಗಿ ಮಾಡಬೇಕಾದ್ರೆ ಈ ವಿಧಾನದಲ್ಲಿ ನಾನು ಹೇಳಿದ ಟಿಪ್ಸನ್ನು ಫಾಲೋ ಮಾಡಿ ತಯಾರಿಸಿ. ಶಾವಿಗೆ ಉಪ್ಪಿಟ್ಟು ಇದೆಲ್ಲ ತುಂಬ ಮೃದುವಾಗಿ ಬರ್ತದೆ ಹಾಗೂ ಟೇಸ್ಟ್ನಲ್ಲಿ ಕೂಡ ಸೂಪರ್ ಆಗ್ತದೆ. ಬನ್ನಿ ರೆಸಿಪಿಯನ್ನು ಪ್ರಾರಂಭಿಸೋಣ. ಇಲ್ಲಿ ರೆಡಿಯಾಗಿ ಮಾರ್ಕೆಟಲ್ಲಿ ಸಿಗುವ ಶಾವಿಗೆ ಬಳಸಿ ಈ ಶಾವಿಗೆ ಉಪ್ಪಿಟ್ಟನ್ನು ತಯಾರಿಸ್ತಾ ಇದ್ದೇನೆ. ಇದು ರೋಸ್ಟೆಡ್ ಶಾವಿಗೆ, ಹಾಗಾಗಿ ಪುನಃ ಇದನ್ನು ಹುರ್ಕೊಳ್ಳುವ ಅಗತ್ಯ ಇಲ್ಲ. ಇದು ತುಂಬ ಪಾಪ್ಯುಲರ್ ಬ್ರ್ಯಾಂಡ್ನ ಅಕ್ಕಿ ಶಾವಿಗೆ, ಹಾಗಾಗಿ ಇದನ್ನೇ ಬಳಸಿ ತಯಾರಿಸ್ತಾ ಇದ್ದೇನೆ. ಇದನ್ನಿಲ್ಲಿ ಬಿಡಿಸಿ ಒಂದು ಪ್ಲೇಟಲ್ಲಿ ಇಟ್ಟಿದ್ದೇನೆ. ಇದು ಒಂದು 4 ಸರ್ವಿಂಗಿಗೆ ಸಾಕಾಗ್ತದೆ. ಈಗ ಇದನ್ನು ಬೇಯಿಸಿಕೊಳ್ಳುವ ನೀರು ಆಲ್ರೆಡಿ ಇಲ್ಲಿ ಕುದಿಯಲು ಇಟ್ಟಿದ್ದೇನೆ. ಇದರಲ್ಲಿ 1 ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಉಪ್ಪನ್ನು ಸೇರಿಸಿಕೊಳ್ಳುವ ಹಾಗೂ ತೆಗೆದಿಟ್ಟ ಶಾವಿಗೆಯನ್ನು ಇದರಲ್ಲಿ ಸೇರಿಸಿ ಫ್ಲೇಮನ್ನು ಆಫ್ ಮಾಡಬೇಕು. ಶಾವಿಗೆ ಬಿಸಿ ನೀರಲ್ಲಿ ಸೇರಿಸಿದ ನಂತರ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಬೇಕು. ಇದು ಕೇವಲ 1 ನಿಮಿಷ ನೆನೆಸಿದರೆ ಸಾಕು. ಕೂಡಲೇ ಇದನ್ನು ನೀರಿಂದ ತೆಗಿಬೇಕು ಹಾಗೂ ಇದನ್ನು ಶೋಧಿಸಿಕೊಳ್ಳೋಣ. ರಂಧ್ರ ಇರುವ ಪಾತ್ರೆಯಲ್ಲಿ ಶಾವಿಗೆಯನ್ನು ಸೇರಿಸಿ ನೀರನ್ನು ಕಂಪ್ಲೀಟಾಗಿ ಡ್ರೈನ್ ಮಾಡಬೇಕು. ನಂತರ ತಣ್ಣೀರನ್ನು ಮೇಲಿಂದ ಸೇರಿಸಿಕೊಳ್ಳುವ. ಈ ರೀತಿ ಬಿಸಿ ಇರುವಾಗಲೇ ತಣ್ಣೀರನ್ನು ಮೇಲಿಂದ ಸೇರಿಸುವುದರಿಂದ ಶಾವಿಗೆ ಇದೆಲ್ಲ ಒಂದಕ್ಕೊಂದು ಅಂಟಿಕೊಳ್ಳುವುದಿಲ್ಲ. 2 ಬಾರಿ ತಣ್ಣೀರನ್ನು ಸೇರಿಸಿ ಪೂರ್ತಿಯಾಗಿ ಶಾವಿಗೆಯನ್ನು ತಣ್ಣಗೆ ಮಾಡಿದ್ದೇನೆ. ಇದು ಈ ರೀತಿ ಮಾಡುವುದರಿಂದ ಇದು ಇನ್ನೂ ಸಹ ಜಾಸ್ತಿ ಬೆಂದು ಹೋಗುವುದಿಲ್ಲ. ಒಗ್ಗರಣೆ ತಯಾರಾಗುವವರೆಗೆ ಇದನ್ನು ಫ್ಯಾನ್ ಆನ್ ಮಾಡಿ ಫ್ಯಾನ್ ಕೆಳಗೆ ಇಡೋಣ. ಇದರ ಒಳಗೆ ಬಿಸಿ ಹಬ್ಬಿದ್ರೆ ಕಂಪ್ಲೀಟಾಗಿ ಆರಿ ಹೋಗ್ತದೆ. ನೆಕ್ಸ್ಟ್ ಈಗ ಗ್ಯಾಸ್ ಆನ್ ಮಾಡಿ ಬಾಣಲೆಯನ್ನು ಬಿಸಿಗಿಟ್ಟು ಅದರಲ್ಲಿ 3 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿಕೊಳ್ಬೇಕು. ಎಣ್ಣೆ ಬಿಸಿ ಆಗುವಾಗ ಅರ್ಧ ಸ್ಪೂನ್ ಸಾಸಿವೆಯನ್ನು ಸೇರಿಸಿ ಹುರ್ಕೊಳ್ಳುವ. ಸಾಸಿವೆ ನೋಡಿ ಇಲ್ಲಿ ಸಿಡಿಯಲು ಪ್ರಾರಂಭವಾಗಿದೆ. ಈಗ ಇದರಲ್ಲಿ ಅರ್ಧ ಸ್ಪೂನಷ್ಟು ಉದ್ದಿನ ಬೇಳೆ, ಅರ್ಧ ಸ್ಪೂನ್ ಕಡಲೆಬೇಳೆಯನ್ನು ಸೇರಿಸಿಕೊಳ್ಬೇಕು. ಇವೆರಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಈಗ ಇದರಲ್ಲಿ ನೀರುಳ್ಳಿಯನ್ನು ಸೇರಿಸಬೇಕು. ನಾನಿಲ್ಲಿ 1 ಗಡ್ಡೆ ನೀರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿ ಇದರಲ್ಲಿ ಸೇರಿಸ್ತಾ ಇದ್ದೇನೆ. ಜೊತೆಗೆ 3 ಗರಿಯ ಕರಿಬೇವಿನ ಎಲೆ, ಖಾರಕ್ಕೆ 3 ಹಸಿಮೆಣಸು ಉದ್ದಕ್ಕೆ ಸೀಳಿದನ್ನು ಸೇರಿಸಿದ್ದೇನೆ. ಸೇರಿಸಿದ ನಂತರ 1 ನಿಮಿಷ ಇದನ್ನು ಹುರ್ಕೊಳ್ಳುವ. ಈಗ ಇದಕ್ಕೆ ಕೆಲವು ತರಕಾರಿಗಳನ್ನು ಸೇರಿಸಬೇಕು. 1 ಕಪ್ಪಷ್ಟು ಕ್ಯಾಬೇಜ್, 1 ಕ್ಯಾರೆಟ್, 10 ಬೀನ್ಸ್ ಹಾಗೂ 2 ಸ್ಪೂನಷ್ಟು ಹಸಿ ಬಟಾಣಿ. ಈ ತರಕಾರಿಗಳನ್ನು ಸೇರಿಸುವ. ನೀವು ಬೇಕಾದರೆ ನಿಮ್ಮಿಷ್ಟದ ಬೇರೆ ತರಕಾರಿಗಳನ್ನು ಸೇರಿಸ್ಬೋದು. ಸ್ವಲ್ಪವೇ ಉಪ್ಪನ್ನು ಈಗ ಸೇರಿಸ್ತಾ ಇದ್ದೇನೆ. ತರಕಾರಿ ಜೊತೆಗೆ ಉಪ್ಪು ಸೇರಿಸಿದರೆ ಬೇಗ ಫ್ರೈ ಆಗ್ತದೆ. ನೀವು ಬೇಕಾದರೆ ನೀರುಳ್ಳಿ ಫ್ರೈ ಆಗುವಾಗ ಗೋಡಂಬಿ ಬೀಜವನ್ನು ಸಹ ಸೇರಿಸ್ಬೋದು. ತರಕಾರಿ ಸ್ವಲ್ಪ ಫ್ರೈ ಆಗಬೇಕು. ತುಂಬ ಸಾಫ್ಟಾಗಿ ಮೆತ್ತಗಾಗಬಾರ್ದು, ಅಷ್ಟು ಚೆನ್ನಾಗಿರುವುದಿಲ್ಲ. ಸ್ವಲ್ಪ ಕ್ರಂಚಿಯಾಗಿರಬೇಕು. ಹಾಗಾಗಿ ತರಕಾರಿಯನ್ನು 2 ನಿಮಿಷ ಫ್ರೈ ಮಾಡಿ ಹಾಗೂ ಮುಚ್ಚಿ ನೀರು ಸೇರಿಸದೆ ಸ್ವಲ್ಪ ಹೊತ್ತು ಬೇಯಿಸಿಕೊಳ್ಬೇಕು. ಈಗ 3 ನಿಮಿಷ ಬೇಯಿಸಿದ್ದು ಆಗಿದೆ. ತರಕಾರಿ ನೋಡಿ 50% ಅಷ್ಟು ಕುಕ್ ಆಗಿದೆ. ಈಗ ಇದರಲ್ಲಿ ಪುನಃ ಸ್ವಲ್ಪ ಉಪ್ಪನ್ನು ಸೇರಿಸಬೇಕು. 1/4 ಸ್ಪೂನ್ ಅರಿಶಿನ ಹುಡಿ, ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹುಡಿಯನ್ನು ಸೇರಿಸಿದ್ದೇನೆ. ಉಪ್ಪು ತರಕಾರಿಯನ್ನು ಬೇಯುವಾಗ ಸೇರಿಸಿರುವುದರಿಂದ ಈಗ ಸ್ವಲ್ಪವೇ ಸೇರಿಸಿದ್ದೇನೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಹುಡಿ ಸೇರಿಸಿದ ನಂತರ ಇದನ್ನು ಜಸ್ಟ್ ಮಿಕ್ಸ್ ಮಾಡಿದರೆ ಸಾಕು. ಇವಾಗ ಇದರಲ್ಲಿ ಬೇಯಿಸಿ ನೀರು ಸೋಸಿ ತೆಗೆದ ಶಾವಿಗೆಯನ್ನು ಸೇರಿಸಬೇಕು. ಶಾವಿಗೆ ಸೇರಿಸಿ ಚೆನ್ನಾಗಿ ತರಕಾರಿ ಜೊತೆಗೆ ಮಿಕ್ಸ್ ಮಾಡಿಕೊಳ್ಳುವ. ನಿಮಗೆ ಶಾವಿಗೆ ಸಪ್ಪೆ ಅಂತ ಎನಿಸಿದರೆ ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಹುಡಿಯನ್ನು ಸೇರಿಸಿಕೊಳ್ಳಿ. ಅಗತ್ಯ ಎನಿಸಿದರೆ ನೋಡಿ ನೀವು ಸೇರಿಸಿಕೊಂಡ್ರೆ ಸಾಕು. ಅರ್ಧ ಲಿಂಬೆಯ ರಸವನ್ನು ಸಹ ಸೇರಿಸಿದ್ದೇನೆ. ಜೊತೆಗೆ ಸಣ್ಣಗೆ ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪನ್ನು ಸಹ ಉದುರಿಸಿಕೊಳ್ಳುವ. ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ರೀತಿ ಶಾವಿಗೆಯನ್ನು ಸಪ್ರೇಟಾಗಿ ಬೇಯಿಸಿ ಶಾವಿಗೆ ಉಪ್ಪಿಟ್ಟು ಮಾಡುವುದರಿಂದ ಉಪ್ಪಿಟ್ಟು ಉದುರುದುರಾಗಿ ಬರ್ತದೆ. ನೀವು ಬೇಕಾದರೆ ಒಗ್ಗರಣೆಯಲ್ಲಿ ನೀರು ಸೇರಿಸಿ ಕುದಿಯುವಾಗ ಶಾವಿಗೆಯನ್ನು ಹಾಕಿ ಆ ರೀತಿಯಲ್ಲಿ ಸಹ ಶಾವಿಗೆ ಉಪ್ಪಿಟ್ಟನ್ನು ಮಾಡಬಹುದು. ಆದರೆ ನಾನಿವತ್ತು ಮಾಡಿದ ರೀತಿಯಲ್ಲಿ ತಯಾರಿಸಿದರೆ ಪರ್ಫೆಕ್ಟ್ ಆದ ಒಂದಿಷ್ಟು ಅಂಟಿಕೊಳ್ಳದ ಉದುರುದುರಾದ ಶಾವಿಗೆ ಬಾತನ್ನು ಮಾಡಬಹುದು. ಶಾವಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ.
ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿದ್ದೇನೆ. ಅಷ್ಟೇ, ಈಗ ನೋಡಿ ಟೇಸ್ಟಿಯಾದ ಶಾವಿಗೆ ಉಪ್ಪಿಟ್ಟು ರೆಡಿ ಆಗಿದೆ. ಇದಕ್ಕೆ ಕಾಂಬಿನೇಷನ್ ಆಗಿ ಖಾರ ಚಟ್ನಿಯನ್ನು ಮಾಡಿದ್ದೇನೆ. ಬಿಸಿ ಬಿಸಿ ಟೀ ಜೊತೆಗೆ ಈ ಉದುರುದುರಾದ ಶಾವಿಗೆ ಉಪ್ಪಿಟ್ಟು ಚಟ್ನಿ ಬೆಳಗಿನ ಒಂದು ಸೂಪರ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಟೈಮ್ ನೀವು ಶಾವಿಗೆ ಬಾತ್ ಮಾಡೋದಾದರೆ ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ. ಮಕ್ಕಳ ಲಂಚ್ ಬಾಕ್ಸ್ಗೆ ಕೂಡ ಇದನ್ನು ನೀವು ಮಾಡಿಕೊಡ್ಬೋದು. ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥ ಉಪಯೋಗಿಸಿ ಇನ್ಸ್ಟೆಂಟಾಗಿ ಇದನ್ನು ಮಾಡಬಹುದು. ನೀವು ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ವಿಡಿಯೋ ಇಷ್ಟವಾಗಿದ್ದಲ್ಲಿ ರೆಸಿಪಿಗೆ ಒಂದು ಲೈಕ್ ಕೊಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನನ್ನು ಸಪೋರ್ಟ್ ಮಾಡಿ. ಧನ್ಯವಾದಗಳು.